ಹಾಯ್ ಹಲೋ ನಮಸ್ತೆ ಗೆಳೆಯರೆ. ಹಿಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡಕ್ಕೆ ಬಂದಿರೋ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕೃಷಿ ಅಂತ ಹೇಳಿದಾಗಲೇ ನಮಗೆ ಕರೆಂಟ್ ಅನ್ನೋದು ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂತ ಹೇಳಿದ್ರೆ ಕೃಷಿಗೆ ಬೇಕಾಗಿರೋದು ನೀರು ಬರ್ಬೇಕಂತ ಹೇಳಿದ್ರೆ ಬೇಕಾಗಿರೋದು ಕರೆಂಟ್. ಅದನ್ನ ಹೊರತುಪಡಿಸಿ ಕೆಲವೊಂದು ಏರಿಯಾಗಳಲ್ಲಿ ಕರೆಂಟಿನ ಅಭಾವ ಇರ್ಬೋದು, ಕೆಲವೊಂದು ಏರಿಯಾಗಳಲ್ಲಿ ಕರೆಂಟ್ ಶುದ್ಧ ಲೈನ್ ಇನ್ನ ಕನೆಕ್ಷನ್ ಇರೋದಿಲ್ಲ. ಅಂತ ಕಡೆ ಎಲ್ಲ ಬಂದು ಒಂದು ಕೃಷಿ ಮಾಡ್ಲಿಕ್ಕೆ ಅಂತಾನೆ ಭೂಮಿ ಎಲ್ಲ ಸಿದ್ಧತೆ ಮಾಡಿರ್ತಾರೆ. ಸೊ ಹಾಗೇನಾಗುತ್ತೆ, ಅಂತ ಕಡೆ ಎಲ್ಲ ಬಂದು ಒಂದು ಇತ್ತೀಚಿನ ದಿನಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಯಾವುದು? ಈ ಒಂದು ಸೋಲಾರ್ ಪ್ಯಾನಲ್ಸ್ ನ ಹಾಕಿ ನೀರು ತೆಗೆಯುವಂತ ಒಂದು ಇದನ್ನ ನಾವು ಮುಖ್ಯವಾಗಿ ಏನಂತ ಹೇಳಿದ್ರೆ, ನಾರ್ಮಲ್ ಆಗಿ ನಾವು ನೋಡೋದಾದ್ರೆ ಕರೆಂಟ್ ನಮಗೆ ಕೊಡೋದು ಬಂದು 6 ಅವರ್ ಕರೆಂಟ್ ನ ಕೊಡ್ತಾರೆ. ಸೊ 6 ಅವರ್ ಕರೆಂಟ್ ಅಲ್ಲಿ ನಾವು ಬೆಳಗ್ಗೆ ಹೊತ್ತು ಒಂದು 3 ಅವರ್ನ ಯೂಸ್ ಮಾಡ್ಕೋಬಹುದು, ಮತ್ತೆ ರಾತ್ರಿ 3 ಅವರ್ ಕೊಡ್ತಾರೆ. ಸೊ ನಾವು ನೀರು ಹಾಯಿಸ್ಬೇಕಂತ ಹೇಳಿದ್ರೆ 3 ಅವರ್ ಅಲ್ಲಿ ಆಗೋದಿಲ್ಲ. ಅಥವಾ ನೈಟ್ ಕೊಡ್ತಾರೆ, ನೈಟ್ ಅಲ್ಲಿ ಬಂದು ಒಂದು ಹುಳ ಇರ್ತದೆ, ಒಂದು ಹಾವು ಇರ್ತದೆ, ಒಂದ್ ಏನೋ ಒಂದು ತೊಂದರೆಗಳಿರ್ತದೆ. ಇದನ್ನೆಲ್ಲ ನಾವು ನೀಗಿಸ್ಕೊಬೇಕಂತ ಹೇಳಿದ್ರೆ ಈ ತರದ್ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ನೈಟ್ ಅಲ್ಲೆಲ್ಲ ಬಂದು ನೀರು ಹಾಯಿಸ್ಕೊಂಡು ಕುತ್ಕೊಳಕ್ ಆಗಲ್ಲ. ಮತ್ತೆ ನೈಟ್ ಅಲ್ಲಿ ಬಂದ್ರೂ ಅಷ್ಟೇ ಕೂಡ 3 ಅವರ್ ಅಲ್ಲಿ ಕರೆಕ್ಟ್ ಆಗಿ ನೀರುಗಳು ಹರಿಯೋದಿಲ್ಲ. ಸೊ ಇದೆಲ್ಲ ಒಂದು ನಾವು ಈ ಪ್ರಾಬ್ಲಮ್ಗಳಿಂದ ಹೊರಗಡೆ ಬರ್ಬೇಕಂತ ಹೇಳಿದ್ರೆ ಈ ಮೆಥಡ್ ಒಂದು ಸಹಕಾರಿಯಾಗಿರುತ್ತೆ. ಸೊ ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸೊ ಮಾಹಿತಿ ಇರೋರ ಜೊತೆ ಇವತ್ತು ಮಾತಾಡಿ ಇನ್ನಷ್ಟು ಮಾಹಿತಿಗಳು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ರೆ ವಿಡಿಯೋಗೆ ಹೋಗೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ಸರ್? ಸರ್ ಇದು ನನ್ನ ಹೆಸರು ರವಿಚಂದ್ರ ಅಂತ. ಹಾ ಸರ್. ಇದು ನರಸೀಪುರ ತಾಲೂಕಾ ವಾಟಾಲ್ ಗ್ರಾಮ. ಈ ವಾಟಾಲ್ ನಾಗರಾಜ್ ಅವರು ಬೆಳೆದಿರುವಂತ ಊರು ಇದೆ ಅಲ್ವಾ? ಹೌದು, ಇದೇನೆ. ಹಾ, ಓಕೆ ಸರ್. ಸರ್ ಈಗ ಪ್ರಮುಖವಾಗಿ ನಾನು ಈ ಒಂದು ಪ್ಯಾನಲ್ಸ್ ಬಗ್ಗೆ ಇಲ್ಲಿ ತನಕ ಒಂದು ವಿಡಿಯೋ ಮಾಡಿರ್ಲಿಲ್ಲ. ಸೊ ಸರ್ ಇದರ ಪ್ರಾಮುಖ್ಯತೆ ಬಂದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಫೇಮಸ್ ಆಗ್ತಾ ಇದೆ. ಸರ್ ಈಗ ನೀವು ಹಾಕಿ ಈ ಒಂದು ಸಿಸ್ಟಮ್ ನ ಹಾಕಿ ಎಷ್ಟು ದಿನ ಅಥವಾ ಎಷ್ಟು ತಿಂಗಳಾಗಿದೆ? ಲಾಸ್ಟ್ ಮಾರ್ಚ್ ಅಲ್ಲಿ ಹಾಕಿದೆ. ಲಾಸ್ಟ್ ಮಾರ್ಚ್ ಅಲ್ಲಿ 24. ಸರ್ ಸೊ ಈಗ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಮಾಡಿದ ಅಂದ್ರೆ ಒಂದು ಸಮ್ಮರ್ ಅಲ್ಲಿ ಸ್ಟಾರ್ಟ್ ಮಾಡಿರ್ತೀರಾ. ಸೊ ಅಲ್ಲಿಂದ ಕಂಟಿನ್ಯೂಸ್ ಆಗಿ ನೀವು ಬಳಕೆ ಮಾಡ್ತಾ ಇದ್ದೀರಾ ಸರ್? ಹೌದೌದು, ಓಕೆ. ಡೈಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಈಗ ಮಧ್ಯದಲ್ಲಿ ಸ್ವಲ್ಪ ಮಳೆ ಇದ್ದಾಗ ಸ್ವಲ್ಪ ಒಂದಿನ ಬಿಟ್ಟು ಒಂದಿನ. ಓಕೆ ಸರ್. ಈಗ ಇದನ್ನ ನೀವು ಈಗ ನಾರ್ಮಲ್ ಆಗಿ ಕರೆಂಟ್ ಮೋಟರ್ಗಳೆಲ್ಲ ಇರ್ತವೆ, ನೀವು ಇದನ್ನ ಚೂಸ್ ಮಾಡ್ಕೊಳ್ಬೇಕಾಗಿದ್ದ ರೀಸನ್ ಏನಂತ ಹೇಳಿದ್ರೆ? ಲಾಸ್ಟ್ ಇಯರ್ ಅದೇ ಮಾರ್ಚ್ ಅಲ್ಲಿ ಕರೆಂಟ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು, ಪವರ್ ಪ್ರಾಬ್ಲಮ್. ಒಂದಿನ ಇರುತ್ತೆ, ಒಂದಿನ ಇರಲ್ಲ. ಆ ಟೈಮಲ್ಲಿ ಬೆಳೆ ಎಲ್ಲ ಸ್ವಲ್ಪ ಎಲ್ಲ ಹಾಲ್ ಬಿದ್ದೋಯ್ತು. ಅದರಿಂದ ನಾವು ಸರ್ ಕಲ್ಕಾನ್ ಮೋಟರ್ಸ್ ಅವರು ಯೂಟ್ಯೂಬ್ ಅಲ್ಲಿ ನೋಡಿ ಕಾಂಟ್ಯಾಕ್ಟ್ ಮಾಡಿದೆ. ಅವರು ವೆಲ್ಕಮ್ ಮಾಡಿದ್ರು. ಹೋಗಿ ಅಲ್ಲೇ ನೋಡ್ಬಿಟ್ಟು ಪರ್ಚೇಸ್ ಮಾಡಿ ತಗೊಬಂದು ಫಿಟ್ ಮಾಡಿದ್ವಿ ಸರ್. ಓಕೆ ಸರ್. ಈಗ ನಿಮ್ಗೆ ನಾರ್ಮಲ್ ಆಗಿ ಹೇಳಿದ್ರಿ ಕರೆಂಟ್ ಅಭಾವ ಅಂತ ಹೇಳ್ಬಿಟ್ಟು ಹೇಳಿದ್ರಿ. ನೀವು ಒಂದು ಯೂಟ್ಯೂಬ್ ಅಲ್ಲಿ ಒಂದು ನೋಡುವಾಗ, ರ್ಯಾಂಡಮ್ ಆಗಿ ವಿಡಿಯೋ ನೋಡುವಾಗ ಒಂದು ಇವ್ರದ್ದು ಕಾಂಟ್ಯಾಕ್ಟ್ ಸಿಕ್ತು. ನೀವು ಕಾಂಟ್ಯಾಕ್ಟ್ ಇಟ್ಕೊಂಡು ಹೋಗಿದ ತಕ್ಷಣ ಅವ್ರು ಹೆಂಗಿತ್ತು ಸರ್ ಅವ್ರ ಕಡೆಯಿಂದ ನಿಮ್ಗೆ ರೆಸ್ಪಾನ್ಸಸ್ ಎಲ್ಲ? ಟೈಮ್ ಕೇಳಿದ್ರು, ಆದ್ಮೇಲೆ 10 days ಬಂದು ಫಿಟ್ ಮಾಡ್ಕೊಡ್ರು. ಓಕೆ ಸರ್. ಈಗ ನಾರ್ಮಲ್ ಆಗಿ ನಾವು ನೋಡಿರೋ ಪ್ಯಾನಲ್ಗಳು ನೋಡೋದಾದ್ರೆ ಸ್ವಲ್ಪ ವಿಭಿನ್ನವಾಗಿರ್ತದೆ, ಇದೊಂದು ಸ್ವಲ್ಪ ವಿಭಿನ್ನವಾಗಿರ್ತದೆ. ನೀವು ಎಷ್ಟು HP ಮೋಟರ್ ಬಳಸ್ತಾ ಇದ್ದೀರಾ ಮತ್ತೆ ಯಾವ ರೀತಿ ಮೋಟರ್ ಸರ್ ಇದು? ಸರ್ ಇದು ಅವರು ನಮಗೆ ಸಜೆಷನ್ ಕೊಟ್ಟಿದ್ದು 4 ಪ್ಯಾನಲ್ 3.5 HP ಮೋಟರ್ಗೆ. ನಾನು ಒಂದು ಪ್ಯಾನಲ್ ಎಕ್ಸ್ಟ್ರಾ ಇರ್ಲಿ ಅಂತ ತಗೊಂಡಿದ್ದೆ. ಓಕೆ ಸರ್. ಸರ್ ಈಗ ನಾರ್ಮಲ್ ಆಗಿ ನೋಡೋದಾದ್ರೆ AC ಮೋಟರ್, DC ಮೋಟರ್ ಅನ್ನೋ ವ್ಯತ್ಯಾಸಗಳು ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇದೆ. ನೀವು ಬಳಕೆ ಮಾಡ್ತಿರೋದು AC ಮೋಟರ್ ಅಥವಾ DC ಮೋಟರ್? AC DC ಎರಡುವೆ, ಬಟ್ DCನೇ ಯೂಸ್ ಮಾಡ್ತಾರೆ. DC ಮೋಟರ್ ಯೂಸ್ ಆಗೋದು, ಇದೇ ಯೂಸ್ ಮಾಡ್ತಾ ಇದ್ದೀವಿ. AC DCನೇ. ಓಕೆ ಸರ್. ಈಗ ನಾರ್ಮಲ್ ಆಗಿ ನೀವು ಹೇಳಿದ್ರೆ ಇದಕ್ಕೆ ಮುಂಚೆ ಒಂದು ಕರೆಂಟ್ ಮೋಟರ್ ಯೂಸ್ ಮಾಡ್ತಾ ಇದೆ ಇದೇ ಓಲಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ನಿಮಗೆ ಎಷ್ಟು HP ಬಳಕೆ ಮಾಡ್ತಾ ಇದ್ರಿ, ಎಷ್ಟು ನೀರು ಡೆಲಿವರಿ ಆಚೆ ಬರ್ತಿತ್ತು ಅಂತ? 6 HP ಬಳಕೆ ಮಾಡ್ತಾ ಇದ್ವಿ ಇದೇ ಬೋರ್ಗೆ. 2 ಇಂಚ್ ನೀರೇನೆ ಬರ್ತಾ ಇದ್ದು ಸೇಮ್. ಬಟ್ ಇದು ಮಧ್ಯಾಹ್ನ ಟೈಮಲ್ಲಿ ಒಂದು 11 ಗಂಟೆ ಮೇಲೆ ಒಂದು 4 ಗಂಟೆ ತನಕ ಇದ್ರಲ್ಲಿ ಪವರ್ ಚೆನ್ನಾಗಿದೆ. ಇದರಲ್ಲಿ ಜಾಸ್ತಿ ಬರುತ್ತೆ ನೀರು, ಯಾಕಂದ್ರೆ ಇಲ್ಲಿ ವೋಲ್ಟೇಜ್ ಪ್ರಾಬ್ಲಮ್ ಇದೆ. ಅದೊಂದು AC ಮೋಟರ್ಗೆ ಇದನ್ನ ಇದು ಮಾಡಕ್ ಆಗಲ್ಲ. ವೋಲ್ಟೇಜ್ ಇರೋದ್ರಿಂದ, ವೋಲ್ಟೇಜ್ ಇದ್ದಾಗ ಅದು ಸ್ವಲ್ಪ ಜಾಸ್ತಿ ಎತ್ತು ಕೊಡುತ್ತೆ, ವೋಲ್ಟೇಜ್ ಇರೋದಿಲ್ಲ. ಈಗ ನೀವು ಮಾರ್ನಿಂಗ್ ಎಷ್ಟೊತ್ತಿಗೆ ಒಂದು ಅಂದ್ರೆ ರನ್ ಮಾಡ್ತೀರಾ, ಸ್ಟಾರ್ಟ್ ಮಾಡ್ತೀರಾ ಸರ್ ಈ ಒಂದು ಪ್ಯಾನಲ್ ಇಂದ? ಬೆಳಿಗ್ಗೆ ಒಂದು 7 ಕಾಲಗೆಲ್ಲ ಸ್ಟಾರ್ಟ್ ಮಾಡಿ 7 ಗಂಟೆಗೆಲ್ಲ ಬರುತ್ತೆ. ಅಷ್ಟೊತ್ತಿಗೆಲ್ಲ ನೀರು ಸ್ಟಾರ್ಟ್ ಆಗುತ್ತೆ, ರನ್ ಆಗುತ್ತೆ. 1600 RPM ಬರುತ್ತೆ 7 ಗಂಟೆಗೆಲ್ಲ. ಓಕೆ ಸರ್. ಇವಾಗ 2500 2800 ಬರುತ್ತೆ. ಓಕೆ. ಮ್ಯಾಕ್ಸಿಮಮ್ ಎಷ್ಟವರೆಗೂ ರೀಚ್ ಆಗುತ್ತೆ ಸರ್? ಇವಾಗ ಆಫ್ಟರ್ನೂನ್ ಟೈಮ್ ಅಲ್ಲಿ ಸ್ವಲ್ಪ ಡೆಲಿವರಿ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರಲ್ಲ, ಸೊ ಮ್ಯಾಕ್ಸಿಮಮ್ ಅದು 3800 ತನಕ ಬರುತ್ತೆ ಸರ್. ನಾರ್ಮಲ್ ಆಗಿ ನಾವು AC ಮೋಟರ್ ಅಲ್ಲಿ ತಗೊಂಡ್ರೆ ಒಂದು 2600 800 ಇಷ್ಟೊಳಗಡೆ ಇರಬಹುದು. 3800 ತನಕ ಬಂದಿದೆ ಸರ್. ನಿಮಗೆ ಬಂದಿರೋದು ಬೇಸಿಗೆ ಬರುತ್ತೆ. ಓಕೆ ಸರ್. ಬೇಸಿಗೆದಲ್ಲಿ ಇನ್ನೂ ಜಾಸ್ತಿ ಬರ್ಬೋದೇನೋ? ಓಕೆ, ಖಂಡಿತ ಸರ್. ಇನ್ಸ್ಟಾಲೇಷನ್ ಮಾಡಿ ಇವಾಗ ಮಾರ್ಚ್ ಅಲ್ಲಿ ಮಾಡಿರೋದು, ಈಗ ಕಂಟಿನ್ಯೂಸ್ ಆಗಿ ರನ್ನಿಂಗ್ ಅಲ್ಲಿ ಇಟ್ಕೊಂಡಿದ್ದೀರಾ. ನಿಮ್ಗೆ ಕಂಪ್ಯಾರಿಸನ್ ಗೆ ಬಂದಾಗ ನಾರ್ಮಲ್ ಆಗಿ ಇದರಲ್ಲೇ AC ಮೋಟರ್ಗಳು ಅಂತ ಬರುತ್ತಲ್ಲ ಸರ್. ಸೊ ನೀವ್ ಯಾಕೆ ಸರ್ ಅದರಲ್ಲಿ ಹೋಗ್ಲಿಲ್ಲ, ಇದಕ್ಕೇನಕ್ಕೆ ಬಂದಿದ್ದೀರಾ? DC ಮೋಟರ್ ಬೆಟರ್ ಆಗಿದೆ, ಅದಕ್ಕಿಂತ ಬೆಟರ್ ಆಗಿದೆ. ಅವ್ರು ಸಜೆಷನ್ ಕೊಟ್ಟಿದ್ದು, ಅವರು ಕೊಟ್ಟರು, ನಾನು ಟ್ರೈ ಮಾಡೋ ಅಂತ ಬೆಟರ್ ಆಗಿದೆ ಸರ್. ಕಾಸ್ಟ್ ವೈಸ್ ನೋಡೋದಾದ್ರೆ ಯಾವ್ದು ನಿಮ್ಗೆ ಇದು ಬೆಟರ್? ಇದೇ ಬೆಟರ್ ಅನ್ಸುತ್ತಾ? ಈಗ ನಾರ್ಮಲ್ ಆಗಿ ಇದೇ ಒಂದು ಇಷ್ಟೇ ಪ್ಯಾನಲ್ಗಳು ಅದನ್ನ ಮಾಡ್ಕೊಂಡ್ರೆ, ನಾವು AC ಮೋಟರ್ ಮಾಡ್ಕೊಂಡ್ರೆ ಸೊ ಒಂದು ಅಂದಾಜು ಹೇಳೋದಾದ್ರೆ ಎಷ್ಟಾಗ್ಬೋದು? ನನಗೆ ಅದು ಐಡಿಯಾ ಇಲ್ಲ. ಮೋಸ್ಟ್ಲಿ ಒಂದು 3.5-6 ತನಕ ಬರ್ಬೋದು.
3.5 4 ತನಕ ಬರುತ್ತೆ. 4 ತನಕ ಬರುತ್ತೆ ಸರ್. ಈಗ ನೀವು ಈ ಒಟ್ಟಾರೆ ಸೆಟಪ್ಗೆ ಸೊ ಹೇಳೋದಾದ್ರೆ ಎಷ್ಟು ನೀವು ಪೇ ಮಾಡಿದಿರ? ಸರ್, ಇದಕ್ಕೆ 1.80 ಆಗಿದೆ ಸರ್. 1.80 ಸರ್. ಏನೇನ್ ಸರ್ ಪ್ಯಾನಲ್ ಬೇರೆ ಇದನ್ನ ಬಿಟ್ಟು ಇದು ಮಾತ್ರ ಕಂಪ್ಲೀಟ್ ಸೆಟಪ್ಗೆ ಕಂಪ್ಲೀಟ್ ಸೆಟಪ್ ಅಂತ ಹೇಳಿದ್ರೆ ಸರ್ ಏನೇನ್ ಇನ್ಕ್ಲೂಡ್ ಆಗಿರ್ತದೆ ಸರ್ ಇದರಲ್ಲಿ? ಪ್ಯಾನಲ್, ಈ ಸ್ಟ್ಯಾಂಡ್ ಗಳೆಲ್ಲ, ಸ್ಟ್ಯಾಂಡ್, ಮತ್ತೆ ಒಳಗಡೆ ಮೋಟ್ರು, ಪೈಪ್ ಇಂದ ಪೈಪು, ಪೈಪುನು, ಕೇಬಲ್, ಪೈಪ್, ಮೋಟ್ರು, ಎಲ್ಲ ವೈರು, ಪ್ಯಾನಲ್ ಬೋರ್ಡ್ ಎಲ್ಲ ಟೋಟಲ್ ಸೆಟಪ್ ಕಂಪ್ಲೀಟ್ ಸೆಟಪ್. ಏನು ನಾವು ಹೊರಗಡೆಯಿಂದ ಏನು ತಂದು ಹಾಕೊಳ್ಳೋದಿಲ್ಲ. ನಾವು ಕೊಟ್ಟಿರೋ ಲೇಬರ್ ಮಾತ್ರ ನಮ್ದು. ಓಕೆ ಸರ್. ನಾರ್ಮಲ್ ಆಗಿ ಇವಾಗ ನೀವು ಎಸಿ ಮೋಟರ್ ಅಂದ್ರೆ ಕರೆಂಟ್ ಮೋಟರ್ ಯೂಸ್ ಮಾಡಿದಿರಲ್ವಾ, ಸೊ ಅದಕ್ಕೆ ಪೈಪ್ಗಳು ಯಾವ್ದು ಇಳಿಸ್ಕೊಂತ ಇದ್ರಿ ಸರ್? ಇಲ್ಲಿ ನೋಡಿದ್ರೆ ಯಾವ್ದು ಪ್ಲಾಸ್ಟಿಕ್ ಪೈಪ್ ಪೈಪ್ ಆಶೀರ್ವಾದ ಪೈಪ್, ಇದ್ರ ಪೈಪ್ ಕೊಡ್ತದೆ, ಪ್ಲಾಸ್ಟಿಕ್ ಥ್ರೆಡೆಡ್ ಪೈಪ್. ಸಿ ಕ್ಲಾಸ್. ಅದು ನಮ್ಗೆ ಪ್ರತಿ ಸಾರಿನೂ ಡಂಪ್ ಮಾಡೋದಕ್ಕೆ, ಮತ್ತೆ ಏನಾದ್ರು ಮೋಟರ್ ಪ್ರಾಬ್ಲಮ್ ಆದ್ರೆ ಮತ್ತೆ ತೆಗೆಯೋದು, ಅದಕ್ಕೆ ಬೇರೆ ನೋಡಿತರ ಜೀಪ್ಗಳು. ಹೌದು ಸರ್. ಕ್ರೈನ್ ತಗೊಂಡ್ಬಂದು ಮಾಡ್ತಾ ಇದ್ರು. ಇದು ಏನಿಲ್ಲ, ಬರೀ ಇದ್ರ ಪ್ಲಾಸ್ಟಿಕ್ UPVC ಪೈಪ್. ಇದು ಕೈಯಲ್ಲೇ ತೆಗೆದು ಮೋಟರ್ ವೆಯ್ಟ್ ಇಲ್ಲ ಸರ್. ಸೊ ನೀವು ಅಂದಾಜು ಮೋಟರ್ ವೆಯ್ಟ್ ಇಲ್ಲ. ಓಕೆ ಸರ್. ನೀವು ವೆಯ್ಟ್ ಅದು ಹೆಚ್ಚು ಕಡಿಮೆ ಅದುವೇ ನಿಮ್ಗೆ ಅದು ಒಂದು 50 kg ಮೇಲೆ ಬರುತ್ತೆ ಸರ್. ನಾರ್ಮಲ್ ಆಗಿ ಈಗ ನಾವು ಮೋಟರ್ಗಳು ತಗೊಳ್ತಿರಲ್ಲ, ಚಿಕ್ಕ ಮೋಟರ್ಗಳು ವಿಭಾಗಕ್ಕೆ ಬಂದಾಗ ಒಂದ್ ನೋಡೋದಾದ್ರೆ ನಮ್ಗೆ ಇದು ಸಿಗುತ್ತೆ, ಏನೋ ಪ್ಲಾಸ್ಟಿಕ್ ಇಂಪ್ಲೈರ್ಗಳು ಆ ತರದೆಲ್ಲ ಸಿಗುತ್ತೆ. ಇದು ಚಿಕ್ಕದಾಗಿದೆ ಮೋಟರ್ ಅಂತ ಹೇಳ್ತಾ ಇದ್ರಲ್ಲ ನೀವು, ಸೊ ಇದ್ರಲ್ಲಿ ಇಂಪ್ಲೈರ್ಗಳು ಯಾವ ತರ ಇದೆ ಸರ್? SSL ಇದೆ, ಸ್ಟೈನ್ಲೆಸ್ ಸ್ಟೀಲ್. ಓಕೆ. ತಿಳಿ ಮರಳು ಬಂದ್ರೇನೋ ಏನೋ ತೊಂದರೆ ಇಲ್ಲ, ಏನೋ ಇಂಪ್ಲೈರ್ಗಳೆಲ್ಲ ಇದಾಗುತ್ತೆ, ತೊಂದರೆ ಆಗುತ್ತೆ ಸರ್. ಇಲ್ಲಿ ತನಕ ಯಾವ ತೊಂದರೆನೂ ಇಲ್ಲ. ಸರ್, ಈಗ DC ಮೋಟರ್ ಅಲ್ಲಿ ನೀವು ಸ್ವಲ್ಪ ಡಿಫ್ರೆನ್ಸ್ ಹೇಳಿದ್ರಿ. ನೀವು ಇಳಿಸಿರುವಂತ ಪರ್ಟಿಕ್ಯುಲರ್ ಮೋಟರ್ ಅಲ್ಲಿ ಬಂದು ಒಂದು ಲೆಕ್ಕಾಚಾರಕ್ಕೆ ನಿಧಾನಕ್ಕೆ ನೀರು ಒಂದೇ ಸಲ ಸಡನ್ ಆಗಿ ಬರ್ದಿರಾ ನಿಧಾನಕ್ಕೆ ಬರುತ್ತೆ ಅಂತ ನನಗೆ ಹೇಳಿದ್ರೆ ಆಗ ಬಂದಾಗ. ಸೊ ಯಾವ ರೀತಿ ಸರ್ ಈಗ ನಾರ್ಮಲ್ ಆಗಿ ನಾವು ಕರೆಂಟ್ ಮೋಟರ್ ಕಂಪೇರ್ ಮಾಡಿದ್ರೆ ಯಾವ ರೀತಿ ಫಂಕ್ಷನ್ ಆಗುತ್ತೆ? ಕರೆಂಟ್ ಮೋಟರ್ ನಿಮ್ಗೆ ವೋಲ್ಟೇಜ್ ಇದ್ದಂಗೆ ನಾವು ಆನ್ ಮಾಡಿದ ತಕ್ಷಣ ಒಂದೇ ಸಮ ಪಂಪ್ ಆಗ್ಬಿಡುತ್ತೆ. ಅವಾಗ ನಮ್ಗೆ ಡ್ರಿಪ್ ಇರಿಗೇಷನ್ ಮಾಡೋದಲ್ವೇ, ಅಲ್ಲಿ ಎಲ್ಲಾರು ಪೈಪ್ಗಳು ಓಪನ್ ಆಗೋದು ಆಗಿದೆ, ನನಗೆ ತೊಂದರೆಗಳಾಗಿದೆ. ಸೊ ಇದ್ರಲ್ಲಿ ಅಂದ್ರೆ ಗ್ರಾಜ್ ಒಳಗೆ ನೀರು ಸ್ವಲ್ಪ ಎತ್ ಬರೋದ್ರಿಂದ ಏರ್ ಔಟ್ ಆಗೋದಲ್ಲ ಈಸಿ ಆಗುತ್ತೆ. ಓಕೆ. RPM ನಿಧಾನಕ್ಕೆ ರೈಸ್ ಆಗ್ತಾ ಹೋಗುತ್ತೆ. ಓಕೆ ಸರ್. ಈಗ ಒಂದು ಮೋಡ ವಾತಾವರಣ ಇದೆ ಸರ್, ಈಗ ಆನ್ ಮಾಡಿದ್ರೆ ನೀರು ಓಡುತ್ತಾ ಇದ್ರಲ್ಲೇ? ಖಂಡಿತ ಟ್ರೈ ಮಾಡಿ ನೋಡೋಣ. ಸೊ ಬನ್ನಿ ಸರ್, ಹೋಗೋಣ. ಸೊ ಸ್ಟಾರ್ಟ್ ಹತ್ರ ಹೋಗೋಣವಾ? ಇಲ್ಲ ಆಫ್ಲೈ ಇರ್ತೀನಿ ಸರ್. ಸರ್ ಈಗ ಇಲ್ಲೇನು ಆಂಟೆನಾ ಇಟ್ಟಿದ್ದೀರಾ? ಸೊ ಇದೇನು ಮೊಬೈಲ್ ಆಪರೇಷನ್ಗೋಸ್ಕರ ಮೊಬೈಲ್ ಆನ್ ಆಫ್ ಮಾಡುತ್ತೆ. ಮೊಬೈಲ್ ಅಲ್ಲಿ ಆನ್. ಓಕೆ. ಸಿಮ್ ಕಾರ್ಡ್ ಹಾಕ್ಬಿಟ್ಟಂಗಿದ್ದೀರಾ ಸರ್? ಇಲ್ಲೇ ಇದೆ ಸಿಮ್ ಕಾರ್ಡ್, ನಂಬರ್ ಬೇಕಲ್ಲ. ಓಕೆ ಸ್ನೇಹಿತರೆ, ನೋಡಿದ್ರಲ್ವಾ? ಈಗ ಇನ್ನೇನ್ ನಾವು ಇಲ್ಲಿ ಡೈರೆಕ್ಟ್ ಆಗಿ ಬಂದು ಇಲ್ಲೋ ನಿಂತ್ಕೊಂಡು ಆನ್ ಮಾಡ್ಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ. ಒಂದು ಸಿಮ್ ಕಾರ್ಡ್ ಅದರಲ್ಲಿ ಇನ್ಸರ್ಟ್ ಮಾಡಿದೆ ಆದ್ರೆ ನಾವು ಆಟೋಮೆಟಿಕ್ ಆಗಿ ಆನ್ ಮಾಡ್ಬೋದು ಸರ್. ಈಗ ಆಟೋಮೆಟಿಕ್ ಆಗಿ ಆನ್ ಮಾಡಿ ತೋರಿಸ್ಬಿಡ್ತೀರಾ ನಮ್ಮ ವೀಕ್ಷಕರಿಗೆ? ಆಫ್ ಅಲ್ಲಿ ಇದೆ. ಆಫ್ ಅಲ್ಲಿ ಇದೆ ಸರ್. ಇಲ್ಲಿ ಬನ್ನಿ ಜೂಮ್ ಮಾಡಿ. ಈಗ ಆಫ್ ಅಲ್ಲಿ ಇದೆ ಸರ್ ಹತ್ರ. ಈಗ ತಗೊಳ್ಳಿ, ಅವ್ರು ಆನ್ ಮಾಡೋ ತಗೊಳ್ಳಿ. ಹಂಗೆ ನೋಡಿ, ಪಂಪ್ ಕಂಟ್ರೋಲ್ ಇದು. ಓಕೆ ಸರ್. ಪಂಪ್ ಕಂಟ್ರೋಲ್ ಆನ್ ಮಾಡಿದ್ರೆ ನೋಡಿ ಈ ತರ ಬರುತ್ತೆ. ಓಕೆ. ಇದು ಪ್ಯಾನಲ್ ಟೈಪ್ ಅಲ್ಲಿ ಬರುತ್ತೆ ನೋಡಿ. ಇವಾಗ ಎಷ್ಟು ವಾಟರ್ ವಾಲ್ಯೂಮ್ ನೆನ್ನೆ ಮಾಡಿರೋದು ತೋರಿಸುತ್ತೆ ನೋಡಿ. ಇದು ಆನ್ ಮಾಡಿದ್ರೆ ಈಗ ಮೆಸೇಜ್ ಸೆಂಡ್ ಆಗುತ್ತೆ. ಓಕೆ. ಈ ಕಡೆ ತಿರ್ಸ್ಕೊಂಡು ಇಟ್ಕೋ, ಅಲ್ಲ ಆನ್ ಆಗಿದೆ ನೀರು ಬರುತ್ತಲ್ಲ, ಆ ಕಡೆ ಬರುತ್ತೆ. ಟೈಮ್ ಔಟ್ ಬರ್ತದಲ್ಲ. ಟೈಮ್ ಔಟ್ ಏನ್ ಮಾಡಿದ್ರೆ ಅಲ್ಲಿ ನೋಡಿ ಒಂಚೂರು ಆಯ್ತುங்களா? ಹಾ, ಆಗಿದೆ. ಸ್ನೇಹಿತರೆ, ಇಲ್ಲಿ ಗಮನಿಸ್ತಾ ಇರ್ಬೋದು ನೀರು ಡೆಲಿವರಿ ಹೇಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. 3232 ಆಲ್ಮೋಸ್ಟ್ ಈಗ 2 ಇಂಚು ಅಂತ ಹೇಳಿದ್ರೆ ಅಲ್ಲೇ ಸುರಿಬೇಕು. ಇಲ್ಲಿ ನೋಡಿದ್ರೆ 2 ಇಂಚ್ ಮೇಲೆ ಬರ್ತಾ ಇದೆ. ಇಲ್ಲಿ ನೋಡ್ತಿರ್ಬೋದು. ಬನ್ನಿ RPM ನೋಡೋಣ ಬನ್ನಿ. ಇಲ್ಲಿ ಮೋಡ ವಾತಾವರಣ ಐತೆ. ಇಲ್ಲಿ ನೋಡ್ತಾ ಇರ್ಬೋದು ಅಷ್ಟೊಂದು ಹೆವಿ ಬಿಸಿಲೇ ಇಲ್ಲ, ಮೀಡಿಯಂ ಆಗಿ ಲೈಟ್ ಇದೆ. ಇಲ್ಲಿ ನೋಡ್ತಿರೋದು RPM ಬಂದು 3200 ಚಿಲ್ಲರೆ ಇದೆ. ಸೊ ನೀರ್ ಡೆಲಿವರಿ ನೋಡೋದಾದ್ರೆ ನಿಮ್ಗೆ ಒಂದು 2.5 ಇಂಚು ನೀರು ಡೆಲಿವರಿ ಬರ್ತಾ ಇದೆ ಸ್ನೇಹಿತರೆ. ಈಗ ವಾಟರ್ ವಾಲ್ಯೂಮ್ ನೋಡಿ, ಈಗ ಎಷ್ಟಿದೆ? 2 ಇಂಚು 180. ಓಕೆ. ಸೊ ಇಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ, ಸರ್ ಇದನ್ನ ಆಫ್ ಮಾಡಿ ಸರ್. ಇಲ್ಲಿಂದಾನೆ ಆಫ್ ಮಾಡಿಸ್ಬಿಡೋಣ ನೀರಪ್ಪ, ಹಾಗೆ ಇಟ್ಕೊಳ್ಳಿ. ಓಕೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸಿಂಪಲ್ ಆಗಿ ನೋಡಿ ಆನ್ ಮಾಡ್ಬೇಕು. ಹಾ ಸರ್, ಮತ್ತೆ ಆನ್ ಮಾಡ್ತಾ ಇದ್ದೀರಾ? ನೋಡಿ, ಸ್ಲೋ ಗ್ರಾಜುವಲ್ ಆಗಿ ಓಕೆ. ನೀರ್ ನೋಡಿ ಸ್ನೇಹಿತರೆ, ನಿಧಾನಕ್ಕೆ ಗೈನ್ ಆಗ್ತಾ ಹೋಗುತ್ತೆ, ಒಂದೇ ಸಲ ಬರೋದಿಲ್ಲ ಸ್ನೇಹಿತರೆ. ಈಗ ನೋಡ್ತಿರ್ಬೋದು ಹತ್ತತ್ರ 2.5 ಇಂಚ್ ನೀರು ಬರ್ತಾ ಇದೆ. ಪ್ರೆಷರ್ ಆಗಿ 2 ಇಂಚ್ ಅಂತ ಹೇಳಿದ್ರೆ 2 ಇಂಚ್ ಲೆಕ್ಕ ಬರುತ್ತೆ, ನೋಡ್ತಿರ್ಬೋದು. ಓಕೆ ಸರ್, ಆಫ್ ಮಾಡಿ ಸರ್. ಓಕೆ, ನೀರೆಲ್ಲ ವೇಸ್ಟ್ ಆಗುತ್ತೆ. ಸರ್ವಿಸ್ ವಿಚಾರಕ್ಕೆ ಬಂದಾಗ ನಿಮ್ಗೆ ಗ್ಯಾರಂಟಿ ವಾರಂಟಿ ಅದೇನಾದ್ರು ಕೊಟ್ಟಿದ್ದಾರೆ ಸರ್? ಇದಕ್ಕೆ ಕೊಟ್ಟಿದ್ದಾರೆ ಹೇಳಿ ಸರ್.
ಮೋಟರ್ಗೆ 2 ವರ್ಷ ಕೊಟ್ಟಿದ್ದಾರೆ. ಮೋಟರ್ಗೆ 2 ವರ್ಷ ಇದೆ ಸರ್. ಮತ್ತೆ ಪ್ಯಾನಲ್ಗಳಿಗೆ ಸರ್ 30 years. ಸ್ಟಾರ್ಟರ್ ಅಂತ ಎಲ್ಲದಕ್ಕೂ ಅದಕ್ಕೆ ಸ್ಟಾರ್ಟ್ ಅದು ಮೋಟರ್ ಸ್ಟಾರ್ಟರ್ ಎಲ್ಲ 2 years 2 years. ಇದಕ್ಕೆ 30 years ಕೊಟ್ಟಿದ್ದಾರೆ. 30 years. ಇದು ನಿಮ್ಗೆ ಈಗ ಏನೋ ಸರ್ವಿಸ್ ಅದೆಲ್ಲ ಏನಾದ್ರು ಬಂತ ಸರ್? ಏನಾದ್ರು ರಿಪೇರಿ ಏನಿಲ್ಲ ಸರ್, ಇಲ್ಲಿ ತನಕ ಹೇಳಿದ್ವಿ ಬಂದ್ ಮಾಡ್ಕೊಡ್ತೀವಿ ಸರ್. ಏನಾದ್ರು ಅದು ಫಸ್ಟ್ ಅವ್ರು ಹೇಳಿದ್ದಾರೆ ಸರ್. ಮಾಡ್ಕೊಡ್ತೀವಿ. ಸೊ ಅವ್ರನ್ನ ಇಲ್ಲಿ ಏನಾದ್ರು ನಮ್ಮ ಲೋಕಲ್ ಅಲ್ಲಿ, ಈಗ ಈ ರೋಡ್ ಅಂತ ಹೇಳಿದ್ರೆ ತಮಿಳ್ನಾಡು ಅಲ್ವಾ, ಸೊ ನಮ್ಮ ಲೋಕಲ್ ಅಲ್ಲಿ ಅವ್ರದ್ದು ಏನಾದ್ರು ಒಂದು ಇದು ಅವೈಲಬಿಲಿಟಿ ಅಂತ ಹೇಳೋದಾದ್ರೆ ಸೊ ಏನಾದ್ರು ಬ್ರಾಂಚಸ್ ಎಲ್ಲಿರ್ಬೋದು ಸರ್? ಮೈಸೂರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೈಸೂರಲ್ಲಿ ಸರ್. ಆಮೇಲೆ ಸರ್ ಬೆಂಗಳೂರಲ್ಲಿ ಬೆಂಗಳೂರು ಆಲ್ರೆಡಿ ಇದೆ. ಓಕೆ, ಖಂಡಿತ ಸರ್. ಸರ್ ಓಕೆ, ಇಷ್ಟೆಲ್ಲ ಒಂದು ನಮ್ ಜೊತೆ ಮಾಹಿತಿ ಹಂಚ್ಕೊಂಡ್ರೆ, ಯಾಕಂತ ಹೇಳಿದ್ರೆ ನಮ್ಗೆ ಸೋಲಾರ್ ಪ್ಯಾನಲ್ ಅಲ್ಲಿ ನಾವು ಬರೀ ಒಂದು ಕೃಷಿ ಮೇಳ ಆಗ್ಲಿ ಇಂಥ ಕಡೆ ಮಾತ್ರ ಹೋಗಿ ಒಂದು ಸೋಲಾರ್ ಪ್ಯಾನಲ್ ಬಗ್ಗೆ ಒಂದು ವಿಡಿಯೋ ಕೊಟ್ಟಿದ್ರಿ. ಸೊ ಇವತ್ತು ಡೈರೆಕ್ಟ್ ಆಗಿ ಬಂದು ಕಣ್ಣೆದುರುಗಡೆನೆ ಪ್ರಾತ್ಯಕ್ಷಿಕವಾಗಿ ವ್ಯೂವರ್ಸ್ ಗೆ ತೋರಿಸೋ ಒಂದು ಇದಾಯ್ತು ಸರ್. ನಿಮ್ ಕಡೆಯಿಂದ ಇಷ್ಟೆಲ್ಲ ಮಾಹಿತಿ ಸಿಕ್ಕಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸರ್, ಈಗ ನೀವು ಮಾಡಿಸ್ಕೊಂಡಿರೋ ತರ ಏನಾದ್ರು ಈ ಪ್ಯಾನಲ್ ಸಿಸ್ಟಮ್ ಎಲ್ಲ ಮಾಡಿಸ್ಕೊಬೇಕಂತ ಹೇಳಿದ್ರೆ ಸೊ ಯಾರ ಹತ್ರ ಮಾಡಿಸ್ಕೊಂಡ್ರಿ ಏನು ಅನ್ನೋದು ಒಂದ್ ಸ್ವಲ್ಪ ಹೇಳಿದ್ರೆ ಅದರಲ್ಲಿ ನಂಬರ್ ಎಲ್ಲ ಅಪ್ಡೇಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸರ್. ಅವ್ರ ಕಂಪನಿ ಹೆಸರು ಅದೆಲ್ಲ ಹೇಳಿ ಸರ್. ಸರ್, ಈರೋಡ್ ಡಿಸ್ಟ್ರಿಕ್ಟ್ ಅಲ್ಲಿ ಸೆಲ್ಕಾನ್ ಮೋಟಾರ್ಸ್ ಅಂತ ಹೇಳಿ. ಸೆಲ್ಕಾನ್ ಮೋಟಾರ್ಸ್ ಸರ್. ಅವ್ರ ನಂಬರ್ ನಿಮ್ಮ ಹತ್ರ ಇದೆಯಾ? ಇದೆ. ಖಂಡಿತ ಸರ್, ಅದನ್ನ ಕೊಟ್ರೆ ನಾನು ಅಪ್ಡೇಟ್ ಮಾಡ್ತೀನಿ. ಸ್ನೇಹಿತರೆ, ಈ ಒಂದು ನಿಮ್ಗೆ ಬೇಕಾಗಿರುವಂತ ಕಾಂಟ್ಯಾಕ್ಟ್ ನಂಬರ್ ಆಗ್ಲಿ ಡೀಟೇಲ್ಸ್ ಆಗ್ಲಿ ಎಲ್ಲ ಬಂದು ಸ್ಕ್ರೀನ್ ಅಲ್ಲೂ ಇರ್ತದೆ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲೂ ಇರ್ತದೆ. ಸೊ ಯಾರಾದ್ರೂ ಬೇಕಾದ್ರೆ ನೀವು ಖಂಡಿತ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅದು ಬಂದು ಈ ರೋಡ್ ಅಂತ ತಮಿಳ್ನಾಡು ಅಂತ ಹೇಳ್ಬಿಟ್ಟು ನೀವು ತಮಿಳಲ್ಲಿ ಮಾತಾಡ್ತಾರೆ ಅನ್ಕೊಂಬೇಡಿ. ನಿಮಗೆ ಕನ್ನಡದಲ್ಲಿ ಆಪ್ಷನ್ ಇರ್ತದೆ. ಕನ್ನಡದವ್ರಿಗೆ ನಂಬರ್ ಕೊಟ್ಟಿರ್ತೀರಿ, ನೀವು ಬೇಕಾದ್ರೆ ಮಾಹಿತಿನ ಅವ್ರ ಹತ್ರ ತಗೋಬಹುದು ಸರ್. ಇದಾರೆ ಸರ್ ಕನ್ನಡದಲ್ಲಿ ಮಾತಾಡೋರಲ್ಲಿ ಇದಾರಲ್ವಾ? ಓಕೆ, ಖಂಡಿತ. ಸೊ ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ನಮ್ಮ ಚಾನಲ್ ಕಡೆಯಿಂದ ವಿಡಿಯೋ ಯಾರೆಲ್ಲ ನೋಡಿದಾರೋ ಅವ್ರ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಸರ್.